ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಖಾತೆ ಮಾಡಿಸ್ಕೊತೀರಿ. ಈ ಖಾತೆನ ಸಾಮಾನ್ಯ ಜನ ಇವತ್ತು ಕೂಡ ಒದ್ದಾಡ್ತಾರೆ. ಅಥವಾ ಒಂದು ದಿನಕ್ಕೆ 2-3ಕ್ಕೆ ಈ ಖಾತೆ ಮಾಡ್ತಾ ಇಲ್ಲ. ಏನೆಲ್ಲ ಆಗ್ತದೆ? ನನಗೆ ಒಂದು ನಿಮ್ಮ ಮುಖ್ಯನ ನಾನು ಸರ್ಕಾರಕ್ಕೆ ಆಗ್ರಹಪಡಿಸೋದು, ಮಹಾರಾಜ ಮೈಸೂರು 410 ರೂಪಾಯಿಗೆ ಈ 40 ಎಕರೆ ನಿಮ್ಗೆ ಕೊಟ್ಟಿದ್ದರು. ಅದಾದ ಮೇಲೆ ಮಹಾನಗರ ಪಾಲಿಕೆಯವರು ಅಕ್ವಿಜೇಷನ್ ಮಾಡಿ ಅಲ್ಲಿ ಕಸದ ಡಂಪ್ ಮಾಡ್ತಾಯಿದ್ರು. 2 ಎಕರೆ ಖಾಲಿ ಇರೋದನ್ನು ಡಂಪ್ ಮಾಡೋ ಯಾರ್ಡಲ್ಲೂ ಕೂಡ ನೀವು ಹೋಗಿ ನಾನು ಕಾಂಗ್ರೆಸ್ ಭವನ ಕಟ್ತೀನಿ, ನಾನು ಬೇರೆ ದಾರಿ ಇಲ್ಲ ಅಂತ ಹೇಳ್ತಿರಲ್ಲ. ನಿಮ್ಗೆ ಸ್ವಲ್ಪ ಆದರೂ 100 ವರ್ಷದ ಇತಿಹಾಸ, ನಾವು ಮಹಾ ದೊಡ್ಡ ಮನಸ್ಸು ಅಂತ ಹೇಳ್ತಿರಲ್ಲ, ಇದರ ಅವಶ್ಯಕತೆ ಇದೆಯಾ? ಇದರಿಂದ ನಿಮ್ಗೆ ಆಗ್ತಕ್ಕಂಥ ಲಾಭ ಏನು? ಸಾಮಾನ್ಯ ಜನರಿಗೆ ಒಂದು ಕಾನೂನು, ನಿಮಗೆ ಮತ್ತೊಂದು ಕಾನೂನು. ಇದು ಯಾವಾಗ ನಿಮ್ಮ ಡಬಲ್ ಸ್ಟ್ಯಾಂಡರ್ಡು? ಇದನ್ನು ಯಾರಾದರೂ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದ್ರೆ ನನಗನ್ನಿಸ್ತದೆ ಈ ಜಾಗದ ಉಪಯುಕ್ತತೆ, ಈ ಜಾಗದ ಅವಶ್ಯಕತೆ, ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ನೀವು ಈ ಥರ ಉದ್ದಟತನದ ಪರಮಾವಧಿ ಮಾಡಿದ್ದೀರಿ. ನಾನು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಪಡಿಸ್ತೀನಿ, ನಿಮ್ಮ ಅನುಭವ ಏನಾಯಿತು? ನಿಮ್ಮ ಇಚ್ಛಾಶಕ್ತಿ ಏನಾಯಿತು? ಇಂಥ ಕೆಲಸಗಳನ್ನು ಮಾಡುವಾಗ ನೀವೇನು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದೀರಾ? ಆದ್ದರಿಂದ ಇದನ್ನು ವಾಪಸ್ ತಗೋಬೇಕು. ತಕ್ಷಣವೇ ಇದನ್ನು ವಾಪಸ್ ತಗೊಂಡು ತುಮಕೂರು ಮಹಾನಗರ ಪಾಲಿಕೆ, ತುಮಕೂರು ನಗರಸಭೆಗೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಏನಿವತ್ತು ನಗರ ಪಾಲಿಕೆ ಮಹಾನಗರ ಪಾಲಿಕೆನೂ ಗೊತ್ತಿಲ್ಲ, ಅದು ಇರಲಿ ಆಗಿರೋದ್ರಿಂದ ನಾವು 1943ರಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ದಾರೆ. ಡಂಪಿಂಗ್ ಯಾರ್ಡ್ ಮಾಡಿನೇ ಸುಮಾರು ವರ್ಷಗಳಾಗಿದೆ. ಅಂಥ ಜಾಗದಲ್ಲಿ ನೀವು ಹೋಗಿ 2 ಎಕರೆನ ನೀವು ತಗೊಳ್ತೀರಲ್ಲ, ಇದು ಯಾವ ನ್ಯಾಯ? ಆದರೆ 5%ಗೆ 5% ನೀವು ವ್ಯಾಲ್ಯೂ ಮಾಡ್ತೀರಲ್ಲ. ಎಲ್ಲರೂ ಈ ಥರದ ಇನ್ಸ್ಟೆನ್ಸಸ್ ನಿಮ್ಮಲ್ಲಿ ಮಾಡಿದ್ದೀರಾ? ಹಿಂದೆ ಯಾವುದಾದ್ರು ಸರ್ಕಾರಗಳು ಈ ಥರ ನಡ್ಕೊಂಡಿದ್ದಾವ? ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದ? ಇದನ್ನು ನಮ್ಮ BJP ಕಾರ್ಯಕರ್ತರು ಹೋಗಿ ಕೇಳಿದ್ರೆ ಪೊಲೀಸ್ನವರು ಆ ಕಾರ್ಯಕರ್ತರಿಗೆ ಹೊಡಿತಾರೆ. ಅವ್ರಿಗಾರು ಸ್ವಲ್ಪ ಬುದ್ಧಿ ಬೇಕು. ಇಂಥ ಒಂದು ಅಟ್ಲೀಸ್ಟ್ ಹೇಳ್ತಕ್ಕಂಥ ಧೈರ್ಯ, ಮಾನಸಿಕ ಇದರೊಳಗೂ ಕೂಡ ಸ್ಥೈರ್ಯ ಇದೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಸಾರ್ವಜನಿಕರ ಸಂಪತ್ತನ್ನು, ಸಾರ್ವಜನಿಕ ಜಾಗವನ್ನು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀವು ಲಪ್ತಾಯಿಸಿದ್ರೆ ಅದನ್ನು ಕೇಳೋದು ಬೇಡ ಅಂತಂದರೆ ಅಲ್ಲಿಗೆ ಏನಾಗಬೇಕು? ತುಮಕೂರು ಈ ಭಾಗದ ಜನರ ಆಗುಹೋಗುಗಳ ಬಗ್ಗೆ, ಈ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗೆ ಬೇಕಾಗಿರ್ತಕ್ಕಂಥ ಜಾಗದ ಬಗ್ಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ, ದಯವಿಟ್ಟು ಬಾಲಂಗೋಚಿ ಆಗಬೇಡ್ರಿ, ಯಾರ್ದೋ ಬಾಲ ಹಿಡ್ಕೊಂಡು ಹೋಗಬೇಡ್ರಿ. ಇಂಥ ಒಳ್ಳೆ ಕೆಲಸಗಳು ಮಾಡುವಾಗ ನೀವು ಲಾಠಿ ಬೀಸೋದ್ರಿಂದ ನಿಮಗೆ ತೃಪ್ತಿ ಆಗ್ಬೋದು, ಆದರೆ ಮುಂದೆ ಒಂದು ಕಡೆ ನೀವು ಕೂಡ ಎಲ್ಲ ಒಂದು ಕಡೆ ಬಲಿಪಶು ಆಗ್ತೀರಾ. ಇನ್ನು ಮುಂದಾದರೂ ಇಂಥ ಅಗೌರವವಾದ ಕೆಲಸವನ್ನು ನೀವು ಮಾಡೋದಕ್ಕೆ ಮನಸ್ಸು ಮಾಡಬೇಡ್ರಿ. ನಾನು ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ದಯವಿಟ್ಟು ನೀವು ಎಲ್ಲ ಡಾಕ್ಯುಮೆಂಟ್ಸು ತರಿಸಿದ್ದೀನಿ. ನನಗೆ ಗೊತ್ತಾದ ತಕ್ಷಣ ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಎಲ್ಲೆಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಯಿತು ಎಲ್ಲವೂ ಕೂಡ ಇದೆ. ಎಲ್ಲವನ್ನೂ ನಾನು ತರಿಸ್ಕೊಂಡು ಬಂದಮೇಲೆ ನಾನು ಮಾತಾಡೋಕ್ಕೆ ಆಗಲಿಲ್ಲ. ಒಂದು ನಿಮಿಷ ತಾಳಿ, ಇಲ್ಲಿ ಯಾರೂ ಗೌಣ ಅಲ್ಲ, ನಾವು ಯಾರೂ ಗೌಣ ಅಲ್ಲ. ನಾನು ಒಬ್ಬ MP. ಒಂದು ನಿಮಿಷ ತಾಳಿ, ಯಾವ ಲಿಮಿಟ್ ಆಗಲಿ ಇನ್ನೊಂದಾಗಲಿ ಬರೋದು ಬಿಡೋದು ಅವ್ರಿಗೆ ಸೇರಿದ್ದು, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ದಯವಿಟ್ಟು ನಾನು ಅದಕ್ಕೇನೋ ಒಂಚೂರು ಇದು ಮಾಡೋಕ್ಕೆ ಹೋಗಬೇಡಿ. ನಂದು ಇಷ್ಟೇ, ನಾನು ಅನಿರೀಕ್ಷಿತವಾಗಿ ಬಂದಿದ್ದೀನಿ, ನಾನು ಒಂದಷ್ಟು ಕೆಲಸ ಮಾಡೋಗೋಕ್ಕೆ ಬಂದಿದ್ದೀನಿ, ಇಲ್ಲೇನೋ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ಆಯಿತಾ? ದಯವಿಟ್ಟು ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವು ಪ್ರತಿಯೊಂದನ್ನು ಕೂಡ ತರಿಸ್ಕೊಂಡಿದ್ದೀನಿ. ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, 45 ವರ್ಷದ ನಿಮ್ಮ ಅನುಭವ ಇಷ್ಟರ ಮಟ್ಟಿಗೆ ನೀವು ಚಿಂತನೆ ಮಾಡಿದ್ದೀರಾ ಅಂದರೆ ನೀವು ಮಾಡಿರೋ ಸಾಧನೆಗಳು ನಿಮ್ಮೇನೇನಾಗಿದೆ ಏನೋ ನನಗೆ ಗೊತ್ತಿಲ್ಲ, ಹಿಂದಿನ ಪುರಾಣಗಳು. ಇದನ್ನು ವಾಪಸ್ ತೊಗೊಳ್ಳಿ. ಯಾವುದಕ್ಕೆ ಉದ್ದೇಶಕ್ಕೆ ಇಟ್ಟಿದ್ದಾರೋ ಆ ಉದ್ದೇಶನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನೀವು ಕ್ರಮ ವಹಿಸ್ಕೋಬೇಕು. ನಾನು
ಯಾವ ಒತ್ತಡಕ್ಕೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜೀವ್ ಗಾಂಧಿ ಅವ್ರ ಹೆಸರಿನಲ್ಲಿ ಕಾಂಗ್ರೆಸ್ ಭವನ ಕಟ್ಟೋಕ್ಕೆ ಇಷ್ಟೊಂದು ದಿವಾಳಿ ಆಗಿದ್ದೀರಾ ನೀವು ಅಂದರೆ, ಆ ಕಸದ ಡಂಪನ್ನು ಹಾಕೋ ಜಾಗನ ನೀವು ಆಯ್ಕೆ ಮಾಡ್ಕೋತೀರಾ ಅಂದರೆ ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ದೂರದೃಷ್ಟಿ ಇದೆ, ಈ ದೇಶಕ್ಕೆ ನೀವೇನು ಮಾಡಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಒಳ್ಳೆಯದಲ್ಲ, ಇದನ್ನು ವಾಪಸ್ ತೊಗೋಬೇಕು ಅಂತ ನಿಮ್ಗೆ ಆಗ್ರಹ ಪಡ್ತೀನಿ.